ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತೆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾದಿನಿಯ ಆ ಒಂದು ಹಸಿಬಿಸಿ ವಿಡಿಯೋ ಅತ್ತಿಗೆ ಪ್ರಾಣಕ್ಕೆ ಕುತ್ತು ತಂದಿದೆ. ರಾಬ್ರಿ ಕತೆ ಕಟ್ಟಿದ ಹಂತಕಿ ಬಾಯ್ಬಿಟ್ಟ ಸತ್ಯ ಬೆಚ್ಚಿ ಬೀಳಿಸುವಂತಿದೆ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತಾರಲ್ಲ, ಈ ಮಾತು ಅಕ್ಷರಶಃ ಸತ್ಯ ಬಿಡಿ. ತಾವು ಮಾಡೋ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಕೆಲವರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಸ್ನೇಹ ಸಂಬಂಧ ಅನ್ನೋದನ್ನು ನೋಡದೆ ರಕ್ತ ಕುಡಿದು ರಣಕೇಕೆ ಹಾಕ್ಬಿಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಸಹೋದರ ಸಂಬಂಧಿ ಜೊತೆ ಸೇರಿ ಅತ್ತಿಗೆಯನ್ನೇ ನಾದಿನಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಹಸಿಬಿಸಿ ವಿಡಿಯೋ, ಸಂಬಂಧಿಯಿಂದಲೇ ಬ್ಲ್ಯಾಕ್ ಮೇಲ್. ಕೀಚಕನಿಗೆ ಹಣ ಕೊಡಲು ಅತ್ತಿಗೆ ಕೊಂದ ನಾದಿನಿ. ಕೈಗೆ ಕೋಳ ಬಿದ್ರೂ ಮಳ್ಳಿ ತರ ನಡ್ಕೊಂಡು ಹೋಗ್ತಿದ್ದಾಳಲ್ಲ ಇವಳೇ ನೋಡಿ, ಅತ್ತಿಗೆಯ ನೆತ್ತರು ಕುಡಿದ ಕಿರಾತಕಿ. ಹೆಸರು ಭವ್ಯ ಅಂತ. ಚಿಕ್ಕಬಳ್ಳಾಪುರ ನಗರದ ಕಂದಾವರದ ಬಾಪೂಜಿ ನಗರ ನಿವಾಸಿ. ಅದೇನ್ ಕೆಲಸ ಮಾಡಿದ್ಲೋ ಗೊತ್ತಿಲ್ಲ, ಅದಾಗ್ಲೇ ಪ್ರೇಮದ ಹೊಳೆಯಲ್ಲಿ ಈಜಾಡೋದಕ್ಕೆ ಶುರು ಮಾಡಿದ್ಲು. ಪ್ರಿಯಕರನ ಜೊತೆ ಮರಸುತ್ತಿ ಮೈಮರೆತು ಹೋಗಿದ್ಲು. ಪ್ರೇಮದ ಅಮಲಲ್ಲಿ ಮುಳುಗಿದ್ದವರು ಅದೇನೇನ್ ಮಾಡಿದ್ರೋ ಗೊತ್ತಿಲ್ಲ. ಇದೇ ಲೋಹಿತ್ ಅಲಿಯಾಸ್ ಲುಲ್ಲುಗೆ ಭವ್ಯಾಳ ಖಾಸಗಿ ವಿಡಿಯೋ, ಫೋಟೋಗಳು ಸಿಕ್ಕಿದ್ವು. ಯಾವಾಗ ಖಾಸಗಿ ವಿಡಿಯೋಗಳು ಸಿಕ್ಕುವೋ ಲೋಹಿನ್ ಭವ್ಯಾಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದ. ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದ. ಇದರಿಂದ ಬೆದರಿದ ಭವ್ಯ ಮೊದಲು 4 ಲಕ್ಷ ಹಣ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಮತ್ತೆ 2 ಲಕ್ಷ ಕೊಟ್ಟಿದ್ದಾಳೆ. ಆದ್ರೂ ಲೋಹಿತ್ನ ಹಣದ ದಾಹ ಮಾತ್ರ ತೀರಿರ್ಲಿಲ್ಲ. ಲಕ್ಷ ಹಣ ಕೊಟ್ಟರು ಲೋಹಿತ್ ಬ್ಲ್ಯಾಕ್ ಮೇಲ್ ಮಾಡೋದನ್ನ ಬಿಟ್ಟಿರ್ಲಿಲ್ಲ. ಮತ್ತೆ ಹಣ ಕೊಡುವಂತೆ ಪೀಡಿಸ್ತಿದ್ದಂತೆ. ಆದ್ರೆ ಹಣ ಇಲ್ಲದೆ ಭವ್ಯ ಕಂಗಾಲಾಗಿದ್ಲು. ಹೀಗಾಗಿ ಮನೆಯಲ್ಲಿದ್ದ ಅತ್ತಿಗೆ ಪುಷ್ಪಲತಾಳ ಚಿನ್ನಾಭರಣದ ಮೇಲೆ ಕಣ್ಣಾಕಿದ್ಲು. ಹೇಗಾದ್ರೂ ಮಾಡಿ ಕಳ್ಳತನ ಮಾಡ್ಬೇಕು ಅಂತ ಲೋಹಿತ್ ಜೊತೆ ಸೇರಿ ಸ್ಕೆಚ್ ಹಾಕಿದ್ಲು. ಅದರಂತೆ ರಾತ್ರೋರಾತ್ರಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಅದೇನ್ ಎಡವಟ್ಟು ಮಾಡಿಕೊಂಡ್ರೋ ಏನೋ, ಇಬ್ಬರು ಸೇರಿ ಪುಷ್ಪಲತಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಲಲ್ಲು ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ. ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೇನ್ಗೆ ಏನಾದರೂ ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು. ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ, ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ ಇಬ್ಬರು ಜನಾಗಿ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವರ ಸಿಸ್ಟರ್ ಎಲ್ಲ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು. ಯಾವಾಗ ಅತ್ತಿಗೆ ಉಸಿರು ನಿಲ್ತೋ ಭವ್ಯ ಖತರ್ನಾಕ್ ಕತೆ ಕಟ್ಟಿದ್ಲು. ರಾತ್ರೋರಾತ್ರಿ ಖದೀಮರು ಬಂದು ರಾಬರಿ ಮಾಡಿದ್ದಾರೆ. ನನ್ನ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಹೊಡೆದ್ರು. ಪುಷ್ಪಲತಾಳನ್ನ ಕೊಲೆ ಮಾಡಿ ಆಕೆಯ ಮೈ ಮೇಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ರು ಅಂತ ಕತೆ ಕಟ್ಟಿದ್ಲು. ಆದ್ರೆ ನಡೆದ ಘಟನೆಗೂ ಭವ್ಯ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ಫೀಲ್ಡ್ಗಿಳಿದು ತನಿಖೆ ನಡೆಸಿದಾಗ ಭವ್ಯಾಳ ಕೈವಾಡ ಇರೋದು ಗೊತ್ತಾಗಿತ್ತು. ಕೂಡಲೇ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಾಗ ಭವ್ಯ ಸತ್ಯ ಬಾಯಿ ಬಿಟ್ಟಿದ್ದಾಳೆ. ಈ ಲಲ್ಲು ಅವರಿಗೆ ಬೇಸಿಕಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವಿಡಿಯೋಸ್ ಇರಬೇಕು ಅವ್ರದ್ದು. ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಏನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನೆಲ್ಲ ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲಾನ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಭವ್ಯಾಳಿಗೆ ಆಕೆಯ ತಾಯಿ ವಿಜಯಮ್ಮ, ಅಜ್ಜಿ ನಾಗಮ್ಮ ಸಾಥ್ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದು ಮತ್ಯಾವ ಸತ್ಯ ಬಾಯಿ ಬಿಡ್ತಾರೋ ಕಾದು ನೋಡಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.